ಎಲ್ರಿಗೂ ಶರಣಾರ್ಥಿ. ನಾನು ಶಶಿ ಚೌಡೆ ಅಂತ ಹೇಳಿ ಗದಗ ಡಿಸ್ಟಿಕ್ಲಿಂತ್ರ. ಏನು ಅಂತಂದರೆ ಇವತ್ತು ಮಾಡಿರ್ತಕ್ಕಂಥ ಇದು ಮನೆ ರೇಖೆ ಏನೈತಲ್ಲ, ಭಾಳ ಎಲ್ಲರೂ ನೀವು ಭಾಳ ಚಂದ ನನಗೆ ಒಳ್ಳೆ ಅಭಿಪ್ರಾಯ ಕೊಟ್ರಿ. ನನಗೆ ಭಾಳ ಖುಷಿ ಆಯ್ತು. ಇನ್ನೊಂದು ಏನು ಅಂತಂದ್ರೆ ನಾನು ಇನ್ನೂ ಜಾಸ್ತಿ ಮಾಡ್ಬೋದು. ಅಂದ್ರೆ ಒಳ್ಳೊಳ್ಳೆ ವಿಚಾರಗಳನ್ನು ಒಳ್ಳೊಳ್ಳೆ ವಿಚಾರಗಳದ್ದು ತಿಳ್ಕೊಳ್ಳುವಂಥ ಒಂದು ಅಭ್ಯಾಸ ಮಾಡುವಂಥ ಒಂದು ಮನೋಭಾವ ನನಗೂ ಬಂತು. ಭಾಳ ಸರ್ತಿ ನಮ್ಗೆ ಮೇಡಮ್ ಹೇಳ್ತಿದ್ರು ಏನಂದ್ರೆ ಲರ್ನಿಂಗ್ ಈಸ್ ಈಕ್ವಲ್ ಟು ಅರ್ನಿಂಗ್ ಅಂತ ಹೇಳ್ತಾರೆ. ಆಮೇಲೆ ಆಕಾಶಕ್ಕಿಂತ ದೊಡ್ಡದು ಯಾವುದೈತಿ ಅಂತಂದ್ರೆ ಅವಕಾಶ ಅಂತ ಹೇಳಿ. ನನಗೆ ನಿಜವಾಗ್ಲೂ ನನಗೆ ಅವಕಾಶ ಕೊಟ್ಟದ್ದು ಯಾವುದು ಅಂತಂದ್ರೆ ನಿವೇದಿತ ಹುಗಾರ್ ಟ್ರೈನರ್ಸ್ ಅಕಾಡೆಮಿ ಅಂತಂದನೇ ಹೇಳ್ಬೋದು. ಯಾಕಂತಂದ್ರೆ ನನ್ನ ಜೀವನ ಪರಿವರ್ತನೆ ಆದ ದಿವಸ ಯಾವುದು ಅಂತಂದ್ರೆ ಫೆಬ್ರವರಿ 10. ಫೆಬ್ರವರಿ 10 ನನ್ನ ಜೀವನದೊಳಗೆ ಮರಿಲಾರ್ದಂಥ ದಿವಸ ಅಂತಂದನೇ ಹೇಳ್ಬೋದು. ಯಾಕಂತಂದ್ರೆ ನಾನು ಭಾಳಷ್ಟು ಡಿಪ್ರೆಸ್ ಆಗಿ ಕೂತ್ಕೊಂಡಾಗ ನಾನು ಹಿಂಗೆ ಒಂದು ಫೇಸ್ಬುಕ್ ಆ್ಯಡ್ನ ನಾನು ಸ್ಕ್ರಾಲ್ ಮಾಡ್ಕೊತ ಕೂತ್ಕೊಂಡಿದ್ದೆ. ಅದು ಸ್ಕ್ರಾಲ್ ಮಾಡ್ಕೊತ ಕೂತ್ಕೊಂಡಾಗ ನನಗೊಂದು ಲಿಂಕ್ ಬಂತು. ಏನು ಅಂತಂದ್ರೆ ಚಕ್ರ ಬ್ಯಾಲೆನ್ಸಿಂಗ್ ಕ್ಲಾಸ್ ಅನ್ನುವಂಥದ್ದು. ಆ ಕ್ಲಾಸ್ ನೋಡಿ ನಾನು ಮೇಡಮ್ಗೆ ಜಾಯ್ನ್ ಆದೆ. ನಾನು ಜಾಯ್ನ್ ಆದಾಗ ನನಗೇನೂ ಮಾಡೋಕ್ಕೆ ಬರ್ತಿದ್ದಿಲ್ಲ, ಏನೂ ಇಲ್ಲ. ಆದರೆ ಇವತ್ತು ಈ ಫೆಬ್ರವರಿ 10 2026 ಒಂದು ಸ್ಕ್ರೀನ್ ಮುಂದೆ ಕೂತ್ಕೊಂಡು ನಾನು ಇವತ್ತು ಕ್ಲಾಸ್ ಮಾಡ್ತೀನಲ್ಲ, ನಿಜವಾಗ್ಲೂ ಎಷ್ಟು ಸಂತೋಷದ ವಿಷಯ ಅಂತಂದ್ರೆ ಅವತ್ತಿನ ಶಶಿ ಚೌಡಿಗೂ ಇವತ್ತಿನ ಶಶಿ ಚೌಡಿಗೂ ಭಾಳ ಅಜಗಜಾಂತರ ವ್ಯತ್ಯಾಸ. ನನಗೆ ಎಷ್ಟು ಖುಷಿ ಆಯಿತು ಅಂತಂದ್ರೆ ಇವತ್ತು ಅಪ್ಪ ಅಮ್ಮ ನಿಜವಾಗ್ಲೂ ಧರೆಗಿಳಿದು ಬಂದು ಅಂದ್ರೆ ಅವ್ರ ಮೇಲಿಂತ್ರ ನನಗೆ ಕೆಳಗೆ ಬಂದು ನೀನು ಹಿಂಗೆ ನಡಿ ಅಂತ ಹೇಳಿ ಆಶೀರ್ವಾದ ಮಾಡಿದಷ್ಟು ನನಗೆ ಭಾಳ ಖುಷಿ ಅನ್ನಿಸ್ತು ಮೇಡಮ್. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಈ ಪರಿವರ್ತನಾ ದಿವ್ಸಕ್ಕೆ. ಆಮೇಲೆ ಇವತ್ತು ಪರಿವರ್ತನೆ ಆದಂಥ ನನ್ನ ಒಳ್ಳೆ ದಿವಸ ಅಂತಂದನೇ ಹೇಳ್ಬೋದು. ಭಾಳಷ್ಟು ನಾನು ಅನ್ಕೊತಿದ್ದೆ, ನಾನು ಭಾಳ ಸರ್ತಿ ಅನ್ಕೊತಿದ್ದೆ ಏನು ಅಂತಂತಂದ್ರೆ ಫೆಬ್ರವರಿ ಒಳಗೆ ಹುಟ್ಟಿದವ್ರಿಗೆ ಯಾವ ಸಂತೋಷ ಏನೂ ಸಿಗಂಗಿಲ್ಲ, ಹಿಂಗೆ ಹೋಗೋದಿರ್ತೈತಿ ಅಂತ ಹೇಳಿ. ನಾನು ಭಾಳಷ್ಟು ಕಡೆ ನಾನು ಕೇಳ್ಪಟ್ಟಿದ್ದೆ ಏನಂತಂದ್ರೆ ಫೆಬ್ರವರಿ ಒಳಗೆ ಹುಟ್ಟಿದವ್ರಿಗೆ ಏನಿರ್ತೈತಿ ಅಂದ್ರೆ ಅವ್ರು ಇನ್ನೊಬ್ರಿಗೆ ಸಂತೋಷ ಭಾಳ ಕೊಡ್ತಾರೆ, ಆದರೆ ಅವ್ರಿಗೆ ಸಂತೋಷ ಸಿಗಂಗಿಲ್ಲ ಅಂತ ಹೇಳಿ. ಅವ್ರು ಬರೀ ತ್ಯಾಗಗಳನ್ನು ಮಾಡ್ಕೊತ ಹೋಗ್ಬೇಕಾಕೈತಿ. ಆಮೇಲೆ ಒಂದೊಂದು ಸಲ ಏನಾಗ್ತೈತಿ ಅಂತಂದ್ರೆ ಅವರು ಪ್ರೀತಿ ಪಾತ್ರರಿಂದ ಭಾಳ ದೂರ ಹೋಗ್ಬಿಡ್ತಾರೆ ಅನ್ನೋದನ್ನು ನಾನು ಅಂದ್ಕೊಂಡಿದ್ದೆ. ನಂದು ಫೆಬ್ರವರಿ 1ಕ್ಕೆ ನಾನು ಹುಟ್ಟಿದ್ದು. ನಾನು ಭಾಳ ಸರ್ತಿ ಅಂದ್ಕೊಂಡಿದ್ದೆ ಏನಂತಂದ್ರೆ ನಂದು ಜೀವನ ಅದಕ್ಕೆ ಹಿಂಗೆ ಐತೆನ ಬಿಡು ಅಂತಂದು ಭಾಳ ಸರ್ತಿ ಅಂದ್ಕೊಂಡಿದ್ದೆ. ಆದ್ರೆ ಇದು ಹಿಂಗೆ ಇರೋಂಗಿಲ್ಲ, ಇದನ್ನು ಕ್ಷಮಾಗುಣ ತೊಗೋಬೇಕಂತಂತ ಹೇಳಿ ನೀವೇನು ಕಲಿಸಿದ್ರಿ, ಆ ಗುಣ ಇವತ್ತು ನನ್ನೊಳಗೂ ಎಷ್ಟು ಪರಿವರ್ತನೆ ಆಯಿತು ಅಂತಂದ್ರೆ ಎಲ್ಲರೂ ನನಗೆ ಇವತ್ತು ಹೇಳ್ತಿದ್ರು ನನಗೆ ಕ್ಲಾಸ್ನೊಳಗೆ, ಇಷ್ಟು ನೀವು ಹೆಂಗೆ ಚೇಂಜ್ ಆದ್ರಿ ಇವತ್ತು ನಿಮ್ಮ ಮಾತು ಕೇಳಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸುತ್ತೆ ಮೇಡಮ್. ಇದು ಇವತ್ತು ಈ ದಿವಸ ನಮಗೆ ನೋಡೋಕೆ ಒಂದು ಒಳ್ಳೆ ಸೌಭಾಗ್ಯ ಅಂತ ಅನ್ನಿಸ್ತೈತಿ. ಔಜಾಮ್ ಮೇಡಮ್ ಬಂದಿದ್ದರು, ಆಮೇಲೆ ರಶ್ಮಿ ಮೇಡಮ್ ಬಂದಿದ್ದರು. ಇವರೆಲ್ಲರನ್ನೂ ನೋಡಿ ನನಗೆ ಭಾಳ ಖುಷಿ ಆಯ್ತು. ಅವ್ರು ಭಾಳ ಎನ್ಕರೇಜ್ ಮಾಡಿದರು ನನಗೆ. ನಿಜವಾಗ್ಲೂ ಇದನ್ನು ನಾನು ನಿಮ್ಗೆ ಹೆಂಗೆ ತಿಳಿಸ್ಬೇಕಂತ ನನಗೆ ಗೊತ್ತಾಗಲಿಲ್ಲ. ಸೊ ಇದನ್ನೊಂದು ವಿಡಿಯೋ ಮಾಡಿ ಕಳ್ಸಾತೀನಿ. ನಿಮ್ಮ ಚರಣಕ್ಕೆ ಅನಂತ ನಮಸ್ಕಾರಗಳಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಮೇಡಮ್. ಶರಣಾರ್ಥಿ.